ಎಲ್ಲರಿಗೂ ಆಶೂಸ್ ಕಿಚನ್ಗೆ ಸ್ವಾಗತ. ಇವತ್ತೊಂದು ಸಿಂಪಲ್ ಆದ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇದೊಂದು ಸ್ವೀಟ್ ಡೆಸರ್ಟ್. ನಾನು ಇದನ್ನು ಒಂದು ರೆಸ್ಟೋರೆಂಟಲ್ಲಿ ತಿಂದಿದ್ದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಳ್ತಿದ್ದೀನಿ. ನಾನು ಇದನ್ನು ಇಬ್ಬರಿಗಾಗೋಷ್ಟು ಮಾಡ್ತಾಯಿದ್ದೇನೆ. ಸೊ ಇದಕ್ಕೆ ಒಂದು ಅರ್ಧ ಲೀಟ್ರು ಹಾಲು ಹಾಕಬೇಕು. ಅರ್ಧ ಲೀಟ್ರ್ ಹಾಲು ಹಾಕಿ ಚೆನ್ನಾಗಿ ಅದು ಕಾಯಬೇಕು. ಹಾಲು ಚೆನ್ನಾಗಿ ಕುದಿಬೇಕು. ಇದು ಕುದಿಯೋಷ್ಟರಲ್ಲಿ ನಾನೊಂದು 2 ಸ್ಪೂನ್ ಅಕ್ಕಿ, ಇದರ ಬಾಸುಮತಿ ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೇನೆ. ನೋಡಿ, 2 ಸ್ಪೂನ್ ಅಕ್ಕಿ, ಇದನ್ನು ಚೆನ್ನಾಗಿ ನೆನೆಸಿಟ್ಟಿದ್ದೀನಿ. ಒಂದು 4ರಿಂದ 5 ಅವರ್ ಆಗಿದೆ ನೆನೆದು. ಇದನ್ನು ನಾನು ಕೋರ್ಸಾಗಿ ರುಬ್ಕೊಳ್ಬೇಕು, ತರಿಯಾಗಿ, ನೈಸಾಗಿ ಬೇಡ. ನೋಡಿ, ಈಗ ಈ ರೀತಿ ತರಿಯಾಗಿ ರುಬ್ಕೊಳ್ಬೇಕು. ಇಷ್ಟೇ ಅಕ್ಕಿ ಸಾಕು. ಇಷ್ಟೇ ಅಕ್ಕಿಯಿಂದ ಎಂಥ ಬ್ಯೂಟಿಫುಲ್ಲಾಗಿ, ಎಷ್ಟು ಟೇಸ್ಟಿಯಾಗಿ ಒಂದು ಸ್ವೀಟ್ ರೆಸಿಪಿ ಆಗುತ್ತೆ. ಹಾಲು ಫಸ್ಟು ಕಾಯಲಿ, ಹಾಲು ಚೆನ್ನಾಗಿ ಕುದಿ ಬರಲಿ. ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಈಗ ನಾವು ರುಬ್ಕೊಂಡಿದ್ದೀವಲ್ಲ 2 ಸ್ಪೂನ್ ಅಕ್ಕಿ, ಅದನ್ನು ಇದಕ್ಕೆ ಸೇರಿಸೋಣ. ಇದಕ್ಕೆ ನೀರೇನು ಹಾಕಬೇಡಿ, ಹಾಲಲ್ಲೇ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಈಗ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಮತ್ತೆ ಕಾಯಿಸ್ಕೊಳ್ಬೇಕು. ಈ ಅಕ್ಕಿ ಎಲ್ಲ ಚೆನ್ನಾಗಿ ಉಬ್ಬುತ್ತೆ. ನೋಡಿ, ಚೆನ್ನಾಗಿ ಉಬ್ಬಲಿ, ಚೆನ್ನಾಗಿ ಕಾಯಲಿ ಫಸ್ಟು. ಈಗ ಹಾಲು ಚೆನ್ನಾಗಿ ಕಾಯ್ತಾ ಇದೆ. ಈಗ ನಾವು ಇದಕ್ಕೆ ಸಕ್ಕರೆ, ನಿಮಗೆ ಟೇಸ್ಟ್ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನು ಇದಕ್ಕೆ ಸ್ವೀಟ್ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ, ಯಾಕೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕು ಹಾಕ್ಕೊತೀನಿ. ನಿಮಗೆ ಎಷ್ಟು ಟೇಸ್ಟ್ ಬೇಕೋ ನೀವು ಅಷ್ಟಕ್ಕೆ ಸಕ್ಕರೆ ಹಾಕ್ಕೊಳ್ಳಿ. ಏಕೆಂದರೆ ಹಾಲು ಗಟ್ಟಿ ಆದಂಗೆ ಇದೊಂಥರ ಸ್ವೀಟ್ನೆಸ್ ಕೊಡುತ್ತೆ ಹಾಲು. ಇದ್ರ ಜೊತೆಗೆ ಸಕ್ಕರೆನೂ ಹಾಕ್ತಿದ್ದೀವಿ ಮತ್ತು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕು ಹಾಕ್ತೀವಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಅನುಸಾರವಾಗಿ ಸಕ್ಕರೆನ ಹಾಕ್ಕೊಳ್ಳಿ. ಈಗ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಯಲಿ. ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ. ಈಗ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ಳೋಣ. ಕಂಡೆನ್ಸ್ಡ್ ಮಿಲ್ಕು ಅಷ್ಟೇ, ನಿಮ್ಗೆ ಎಷ್ಟು ಸ್ವೀಟ್ನೆಸ್ಸು, ಎಷ್ಟು ಥಿಕ್ನೆಸ್ಸಿಗೆ ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಳ್ತೇನೆ. ಈಗ ಈ ಹಾಲಿನ ಕ್ವಾಂಟಿಟಿ ಇನ್ನೂ ಕಡಿಮೆ ಆಗುತ್ತೆ, ಥಿಕ್ನೆಸ್ ಆಗುತ್ತೆ, ಕ್ವಾಂಟಿಟಿನೂ ಕಡಿಮೆ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಬೇಕು. ಇದಕ್ಕೆ ಒಂದು 4ರಿಂದ 5 ಗೋಡಂಬಿ, ಒಂದು 4ರಿಂದ 5 ಬಾದಾಮಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದನ್ನು ಇನ್ನೊಂದು 2 ನಿಮಿಷ ಕಾಯ್ದು ಅವಾಗ ಹಾಕ್ಕೊಳ್ಳೋಣ. ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಬಿಸಿ ಬಿಸಿ ತಿನ್ನೋದಕ್ಕಿಂತ ತಣ್ಣಗೆ ತಿನ್ನೋದಕ್ಕಿಂತ ಇನ್ನೂ ಸಖತ್ತು ಟೇಸ್ಟ್ ಇರುತ್ತೆ. ಈ ಟೈಮ್ಗೆ ಡ್ರೈ ಫ್ರೂಟ್ಸ ಹಾಕ್ಕೊಳ್ಳೋಣ. ಇದಕ್ಕೆ ತುಪ್ಪ ಬಳಸುವಂಥ ಅವಶ್ಯಕತೆಯೇ ಇಲ್ಲ. ನೋಡಿ, ಹಾಲು ತಿಕ್ಕಾಗ್ತಾ ಇದೆ. ಸೊ ಈ ಟೈಮಲ್ಲಿ ಬಾದಾಮಿನ ಹಾಕ್ಕೊಳ್ತೀನಿ. ಬಾದಾಮಿ, ಗೋಡಂಬಿ ಎರಡೂ ಹಾಕ್ಕೊಳ್ತೀನಿ. ಇದು ಈ ಹಾಲಲ್ಲಿ ಬೆಂದಾಗ ಇದು ಸಾಫ್ಟ್ ಆಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ಏಲಕ್ಕಿ ಹಾಕೋ ಅವಶ್ಯಕತೆಯೂ ಇಲ್ಲ. ಇದನ್ನು ನಾರ್ತ್ ಸೈಡಲ್ಲಿ ಫಿರ್ನಿ ಅಂತ ಅಂತಾರೆ, ಹಾಲಲ್ಲಿ ಮಾಡೋಂಥ ಫಿರ್ನಿ ಅಂತಾರೆ. ಬಟ್ ತುಂಬಾ ಟೇಸ್ಟಾಗಿರುತ್ತೆ, ತುಂಬ ಹೆಲ್ದಿನೂ ಕೂಡ, ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ಹೇಳಬೇಕು. ಈಗ ಬಿಸಿ ಬಿಸಿ ಫಿರ್ನಿ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡೋಣ. ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ. ಇದಕ್ಕೆ ನೀರು ಬೆಳೆಸಿಲ್ಲ, ನೀರು ಹಾಕ್ದೇ ಮಾಡಬೇಕು, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಕಂಡೆನ್ಸ್ಡ್ ಮಿಲ್ಕು, ಡ್ರೈ ಫ್ರೂಟ್ಸು ಮತ್ತು ಈ ಮಧ್ಯೆ ಅಕ್ಕಿ ಸಿಗೋದ್ರಿಂದ ಅದು ಬಾಸುಮತಿ ರೈಸ್ ಅಕ್ಕಿನ ತರಿ ಮಾಡಿ ಹಾಕಿರ್ತೀವಲ್ಲ, ಅದು ತುಂಬಾ ಟೇಸ್ಟಾಗಿರುತ್ತೆ. ಬನ್ನಿ ಸರ್ವ್ ಮಾಡೋಣ. ಈಗ ಫೈನಲ್ ಆಗಿ ನಮ್ಮ ಫಿರ್ನಿ ರೆಡಿಯಾಗಿದೆ.
ಸೊ ಇದನ್ನು ನೀವು ಫ್ರಿಜ್ಜಲ್ಲಿಟ್ಟು ತಿನ್ನೋದ್ರಿಂದನೂ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲ ನೀವು ಹಾಗೆ ಬಿಸಿ ಬಿಸಿ ಕುಡಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ನಾನು ಮಾಡೋ ರೆಸಿಪಿ ಇಷ್ಟ ಆಗ್ತಾಯಿದೆ ಅಂದರೆ ಲೈಕ್, ಶೇರ್, ಕಮೆಂಟ್ಸ್ ಕೊಡಿ. ನೀವು ಈ ಫಿರ್ನಿನ ಮಾಡಿ ನಿಮಗೆ ಹೇಗೆ ಅನಿಸಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಖಂಡಿತ ತಿಳಿಸಿ. ಥ್ಯಾಂಕ್ ಯು.